ಕ್ವಶನ್ ಆನ್ಸರ್ ಸಿಕ್ಕಿದ್ಯಾ? 32nd ಕ್ವಶನ್ ಅಲ್ಲ ಸಾಲ್ವ್ ಮಾಡ್ತಿದ್ದೀನಿ ನಿನ್ನೆ. ಸರ್. ಸೊ ಯಾರಿಗಾದ್ರೂ ಆನ್ಸರ್ ಸಿಕ್ತಾ? ಎಸ್ ಸರ್. ಹಾ ಹೇಳಿ. ಬಿ. ಆಪ್ಷನ್ ಬಿ. ಬಿ ಬಂದಿದ್ಯಾ? ಹೇಗೆ ಅಂತ ಹೇಳ್ಬೋದಾ? ಸರ್ ಅಂದ್ರೆ ಎ ಗ್ರಾಮ್ ಆಫ್ ಎಲಿಮೆಂಟ್ ಎ ಕಂಬೈನ್ ವಿತ್ ಬಿ ಗ್ರಾಮ್ ಆಫ್ ಎಲಿಮೆಂಟ್ ಬಿ. ಎಸ್. ಅದೇ ತರ ಬಿ ಗ್ರಾಮ್ ಆಫ್ ಎಲಿಮೆಂಟ್ ಬಿ ಕಂಬೈನ್ ವಿತ್ ಸಿ ಗ್ರಾಮ್ ಆಫ್ ಎಲಿಮೆಂಟ್ ಸಿ. ಎಸ್. ಅದನ್ನ ಅವೆರಡು ಕಂಬೈನ್ ಆಗೋ ತರಾನೇ ಎ ಎಲಿಮೆಂಟ್ ಮತ್ತೆ ಸಿ ಎಲಿಮೆಂಟ್ ಕಂಬೈನ್ ಆಗುತ್ತೆ. ಆ ಕಂಬೈನ್ ಆದಾಗ ಅದ್ರ ರೇಷಿಯೋ ಎಷ್ಟು ಬರುತ್ತೆ ಅಂದ್ರೆ ಎ ಗ್ರಾಮ್ ಮತ್ತೆ ಸಿ ಗ್ರಾಮ್ ಅಂದ್ರೆ A:C ಏನೇ ಬರುತ್ತೆ. ಓಕೆ, ಯಾವ ಲಾಗೆ ರಿಲೇಟ್ ಮಾಡಬಹುದು ಇದನ್ನ? ಗುಡ್. ಓಕೆ, ಸೊ ಇದು ನೋಡಿ ಸಿಂಪಲ್ ಆಗಿದೆ. ಸೊ ಇಲ್ಲಿ ಹೇಳ್ತಾ ಇದಾರೆ ಎ ಗ್ರಾಮ್ ಆಫ್ ಎಲಿಮೆಂಟ್ ಎ. ಸೊ ಎ ಗ್ರಾಮ್ ಎಲಿಮೆಂಟ್ ಎದು ವೇಟ್ ಎಷ್ಟಿದೆ? ಎ. ಓಕೆ, ಅದೇ ರೀತಿ ಎಲಿಮೆಂಟ್ ಬಿ ಎಷ್ಟಿದೆ? ಬಿ. ಹಾಗೆ ಎಲಿಮೆಂಟ್ ಸಿ ಎಷ್ಟಿದೆ? ಸಿ. ಓಕೆ, ಸೊ ಇಲ್ಲಿ ಎ ಗ್ರಾಮ್ ಆಫ್ ಎಲಿಮೆಂಟ್ ಎ ಕಂಬೈನ್ಸ್ ವಿತ್ ಬಿ ಅಂದ್ರೆ ಎ ಕಂಬೈನ್ಸ್ ವಿತ್ ಬಿ. ಓಕೆ, ಸೊ ಎ ಮತ್ತೆ ಬಿ ಕಂಬೈನ್ ಆಗಿದೆ. ನೆಕ್ಸ್ಟ್ ಬಿ ಗ್ರಾಮ್ ಆಫ್ ಎಲಿಮೆಂಟ್ ಬಿ ಕಂಬೈನ್ಸ್ ವಿತ್ ಸಿ. ಸೊ ಬಿ ಏನಿದೆ? ದಟ್ ಈಸ್ ಕಂಬೈನಿಂಗ್ ವಿತ್ ದ ಸಿ. ಓಕೆ, ಇಫ್ ಎಲಿಮೆಂಟ್ ಎ ಕಂಬೈನ್ಸ್ ವಿತ್ ಸಿ, ವಾಟ್ ಇಸ್ ದ ರೇಷಿಯೋ? ಈಗ ನೋಡಿದರೆ ಎ ಇಂದ ಬಿ ಗೆ ರೇಷಿಯೋ ಏನಿದೆ? ಏನು ಒಂದಿದೆ, ಬಿನು ಒಂದಿದೆ. ಸೊ ಇಟ್ ವಿಲ್ ಬಿ A:B. ಬಿ ಇಂದ ಸಿ ಗೆ ಏನಿದೆ? ಬಿನು ಒಂದಿದೆ, ಸಿನು ಒಂದಿದೆ. ಸೊ ದಿಸ್ ಇಸ್ B:C. ಹಾಗಾದ್ರೆ A ಇಂದ ಸಿ ಗೆ ಏನಾಗ್ಬೇಕದು? ಆಬ್ವಿಯಸ್ಲಿ A:C. ರೈಟ್. ಗೊತ್ತಾಗಿದ್ಯಾ? ಎಸ್ ಸರ್. Okay, so that is about 32nd. So next now ನೋಡೋಣ 33rd question. Okay, so 33rd question solve ಮಾಡಕ್ಕೆ try ಮಾಡಿ. The sample of calcium carbonate has calcium 40%, carbon 12%, and oxygen 40%. If the law of constant proportion is true, then weight of calcium is 5 gram of a sample of calcium carbonate from another source will be. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹತ್ರ ಒಂದು ಸ್ಯಾಂಪಲ್ ಇದೆ ಕ್ಯಾಲ್ಸಿಯಂ ಕಾರ್ಬನೇಟ್, ಅದರಲ್ಲಿ ಕ್ಯಾಲ್ಸಿಯಂ, ಕಾರ್ಬನ್ ಮತ್ತೆ ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್, ಡೆಫಿನೆಟ್ ಪ್ರಪೋರ್ಷನ್ ಅಂದ ತಕ್ಷಣ ಯಾವ್ದಾದ್ರು ಸೋರ್ಸ್ ಆಗ್ಬೋದು, ಹೇಗಾದ್ರೂ ಪ್ರಿಪೇರ್ ಮಾಡ್ಬೋದು, ಬಟ್ ಅದ್ರದ್ದು ರೇಷಿಯೋಸ್ ವಿಲ್ ಬಿ ಸೇಮ್. ಓಕೆ, ಕಾಂಪೋಸಿಷನ್ ವಿಲ್ ಬಿ ಸೇಮ್. ಸೊ ಅದು ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಹೇಳುವಂಥದ್ದು. ಸೊ ಹಾಗಾದ್ರೆ 5 ಗ್ರಾಮ್ ಆಫ್ ಸ್ಯಾಂಪಲ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಬೇರೆ ಒಂದು ಸೋರ್ಸ್ ಇಂದ ತಗೊಂಡ್ರೆ ಎಷ್ಟಿರುತ್ತೆ? ಹೇಗ್ ಮಾಡ್ತೀರಾ ಇದನ್ನ? ಗೊತ್ತಾಗಿಲ್ವ ಹೇಗೆ ಅಂತ?
ನೋಡಿ ಈಗ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂದ ತಕ್ಷಣ ಇಲ್ಲಿರೋ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತೆ ಇಲ್ಲಿರೋ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಲ್ಲೂ ಏನೋ ಅಮೌಂಟ್ ಇರ್ತದೆ, ಪರ್ಸೆಂಟೇಜ್ ಏನಿರ್ತದೆ, ಕಾಂಪೋಸಿಷನ್ ಏನಿರ್ತದೆ ಎಲ್ಲ ಸೇಮ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿರೋ ಕ್ಯಾಲ್ಸಿಯಂ ಅಲ್ಲಿ ಇಲ್ಲಿರೋ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಲ್ಲಿ ಕ್ಯಾಲ್ಸಿಯಂ 40% ಇದೆ, ಹೌದಾ? ಹಾಗಾದ್ರೆ ಇಲ್ಲಿ ಯಾವ್ದೋ ಒಂದು ಬೇರೆ ಸೋರ್ಸ್ ಇಂದ ತಗೊಂಡಿರುವಂತ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಲ್ಲಿ ಕ್ಯಾಲ್ಸಿಯಂ ಎಷ್ಟು ಪರ್ಸೆಂಟೇಜ್ ಇರಬೇಕು? ಸರ್ ಸೇಮ್ ಅಲ್ವಾ? ಸೊ 40% ಇರುತ್ತೆ, ರೈಟ್? ಅವ್ರು ಕೇಳ್ತಿರೋದು ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದೆಯಲ್ವಾ, ಇನ್ನೊಂದು ಸೋರ್ಸ್ ಇಂದ ತಗೊಂಡಿರೋದು, ಇದ್ರದ್ದು ವೆಯ್ಟ್ ಎಷ್ಟಿದೆ? 5 ಗ್ರಾಮ್ ಇದೆ. ಓಕೆ, ಸೊ 5 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ ಅಂತ ಕಂಡಿದ್ದೀವಿ. ಓಕೆ, ಸೊ ಅಂದ್ರೆ ವೆಯ್ಟ್ ಆಫ್ ಕ್ಯಾಲ್ಸಿಯಂ ಇನ್ 5 ಗ್ರಾಮ್ ಆಫ್ ಸ್ಯಾಂಪಲ್, ಈ ಕ್ಯಾಲ್ಸಿಯಂ ಅಲ್ಲಿ ಎಷ್ಟಿದೆ ಅಂತ. ಸೊ ಈಗ 40% ಅಂದ್ರೆ ಏನ್ ಬರೀಬಹುದು? ನಾವು 40/100 ಬರ್ಕೋಬಹುದಲ್ವಾ? ಓಕೆ, ಇಂಟು ಏನ್ ಮಾಡ್ತೀರಾ? 5 ಸರ್. 5 ಸರ್. ಆಪ್ಷನ್ ಬಿ ಸರ್ ಅಲ್ವಾ? Yes, so that is going to be 2.0 ಬರುತ್ತೆ, 2.0 ಗ್ರಾಮ್ ಬರುತ್ತೆ. So option B will be right. ಗೊತ್ತಾಗಿದ್ಯಾ? ಬಿ ಕ್ಲಿಯರ್ ಆಗಿದ್ಯಾ? ಎಸ್ ಸರ್. Okay, so then we'll move on to the next important problem. So here ಈ ಕ್ವಶನ್ ಸ್ವಲ್ಪ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಅಲ್ಲೇ ಇದೆ. Okay, so two elements X and Y have atomic mass 14 and 16 respectively. They can form a series of 5 compounds A, B, C, D and E, in which for the same amount of X, Y is present in the ratio 1:2:3:4:5. If the compound A has 28 parts by weight of X and 16 parts by weight of Y, then the compound C will have 24 parts by weight of Y combined with. Okay, so here the most important thing is ನಿಮಗೆ ಇದನ್ನ ಓದಿ ಈ ಪ್ರಾಬ್ಲಮ್ ನ ಏನು ಸ್ಟೇಟ್ಮೆಂಟ್ ಅಲ್ಲಿ ಇದೆ ಅದನ್ನ ಮ್ಯಾಥಮೆಟಿಕಲ್ ಫಾರ್ಮ್ ಅಲ್ಲಿ ನೀವು ಕನ್ವರ್ಟ್ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಥಿಂಗ್ ಇಸ್ ಗಿವನ್ ಹಿಯರ್. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಏನೆಲ್ಲ ಇದೆ ಅದನ್ನ ಬರ್ಕೋಬೇಕು ನಾವು ಫಸ್ಟ್ ಯಾವತ್ತೂ. ಸೊ 2 ಎಲಿಮೆಂಟ್ಸ್ X ಅಂಡ್ Y ಇದೆ, ನಮ್ಮ ಹತ್ರ 2 ಎಲಿಮೆಂಟ್ ಇದೆ, ಒಂದು X ಇನ್ನೊಂದು Y. ಸೊ ಎರಡರದು ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. X 14 ಬರುತ್ತೆ ಅಟಾಮಿಕ್ ಮಾಸ್, Y 16 ಬರುತ್ತೆ. ಸೊ ಇವೆರಡು ಸೇರ್ಕೊಂಡು ಏನ್ ಮಾಡ್ತಿದೆ, 5 ಕಾಂಪೌಂಡ್ ಗಳನ್ನ ಫಾರ್ಮೇಶನ್ ಮಾಡ್ತಿದೆ, 5 ಕಾಂಪೌಂಡ್ಸ್ ಫಾರ್ಮೇಶನ್ ಮಾಡ್ತಿದೆ. ದೇ ಕ್ಯಾನ್ ಫಾರ್ಮ್ ಅ ಸೀರೀಸ್ ಆಫ್ 5 ಕಾಂಪೌಂಡ್ಸ್. ಯಾವ್ದು? A, B, C, D and E. ಈ ತರ 5 ಕಾಂಪೌಂಡ್ ಗಳನ್ನ ಫಾರ್ಮೇಶನ್ ಮಾಡಿದೆ ಇವೆರಡು ಸೇರ್ಕೊಂಡು. ಓಕೆ, ಇನ್ ವಿಚ್ ದ ಸೇಮ್ ಅಮೌಂಟ್ ಆಫ್ X ಅಂದ್ರೆ ಅರ್ಥ ಏನು? X ಸೇಮ್ ಅಮೌಂಟ್ ಅಲ್ಲಿ ಇರುತ್ತೆ. ಅಂದ್ರೆ X ಚೇಂಜ್ ಆಗ್ತಾ ಹೋಗುತ್ತಾ, ಸೇಮ್ ಅನ್ಕೊಳುತ್ತಾ? ಸೇಮ್ ಇರುತ್ತೆ. ಅಂದ್ರೆ ಇಲ್ಲಿ ಎಲ್ಲಾದ್ರಲ್ಲೂ ಓಕೆ X ಏನಾಯ್ತು? ಕಾನ್ಸ್ಟೆಂಟ್, ಹೌದಾ? ಎಸ್ ಸರ್. ಇಲ್ಲಿ ನೋಡಿ, ಇಲ್ಲಿ ಬರ್ಕೋತೀನಿ, X is constant. ಸೊ ಇದು ತುಂಬಾ ಇಂಪಾರ್ಟೆಂಟ್, X ಕಾನ್ಸ್ಟೆಂಟ್. ಹಾಗಾದ್ರೆ Y ಏನಾಗಿದೆ ನೋಡಿ, ವೇರಿ ಆಗುತ್ತೆ. Y is present in the ratio 1:2:3:4:5. ಅಂದ್ರೆ ಏನ್ ವೇರಿ ಆಗ್ತಿದೆ ನಮ್ಗಿಲ್ಲಿ? ರೇಷಿಯೋಸ್. Y ಮಾತ್ರ ವೇರಿ ಆಗ್ತಿದೆ, X ವೇರಿ ಆಗ್ತಿದ್ಯಾ? ನೋ ಸರ್. ಓಕೆ, ಸೊ ಈಗ ನೆಕ್ಸ್ಟ್ ಅಷ್ಟು ಬರ್ಕೊಂಡಾಯ್ತು, ಇಷ್ಟನ್ನ ನಾವು ಕನ್ವರ್ಟ್ ಮಾಡ್ಕೊಂಡ್ವಿ ಏನು ಸ್ಟೇಟ್ಮೆಂಟ್ ನ ಪ್ರಾಬ್ಲಮ್ ಮ್ಯಾಥಮೆಟಿಕಲ್ ಫಾರ್ಮ್. ಈಗ ಇಫ್ ದ ಕಾಂಪೌಂಡ್ A ಹ್ಯಾಸ್, ಯಾವ ಕಾಂಪೌಂಡ್? ಈ ಕಾಂಪೌಂಡ್ ಇದೆಯಲ್ವಾ A, ಈ ಕಾಂಪೌಂಡ್ A ಗೆ ಹ್ಯಾಸ್ 28 ಪಾರ್ಟ್ಸ್ ಬೈ ವೇಟ್ ಆಫ್ X. X ಎಷ್ಟಿದೆ ಹಾಗಾದ್ರೆ? 28 ಇದೆ. ಓಕೆ, ಅಂಡ್ 16
ಪಾರ್ಟ್ಸ್ ಬೈ ವೇಟ್ ಆಫ್ y ಅಂದ್ರೆ y ಎಷ್ಟಾಯ್ತು 16 ಅಂದ್ರೆ ಕಾಂಪೌಂಡ್ ಎ ಅಲ್ಲಿ ಎಕ್ಸ್ ಮತ್ತೆ y ಎಷ್ಟೆಷ್ಟಿದೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಎಕ್ಸ್ 28 ಇದೆ, y 16 ಓಕೆ. ಸೊ ನೆಕ್ಸ್ಟ್ ಬರೋಣ ಹಾಗಾದ್ರೆ. ಅವ್ರು ಕೇಳಿರೋದೇನು? ಬಿ ಬಗ್ಗೆ ಕೇಳಿದಾರ ಇಲ್ಲಿ? ನೋ ಸರ್. ಸಿ ಬಗ್ಗೆ ಕೇಳಿದ್ದಾರೆ. ಸಿ ಅಲ್ಲಿ ಏನ್ ಹೇಳ್ತಿದಾರೆ ನೋಡಿ, 24 parts by weight of y combined with. Okay, C will have 28 parts by weight of y combined with. So ಇಲ್ಲಿ ಏನ್ ಮಾಡ್ತಿದ್ದಾರೆ ಅವರು? y ಕೊಟ್ಟಿದಾರಲ್ವಾ? Yes, sir. ಸರ್ y y ಎಷ್ಟು ಕೊಟ್ಟಿದ್ದಾರೆ? 24 ಹೌದಾ ಇಲ್ವಾ? Yes, sir. ಎಸ್ ಸರ್. ಸೊ y 24 ಕೊಟ್ಟಿದ್ದಾರೆ. ಓಕೆ, Combined with 28 parts of x ಇಲ್ಲಿ ನಿಮಗೆ ಕಾನ್ಸ್ಟೆಂಟ್ ಇರಬೇಕು. 28. ಓಕೆ, ಸೊ ಇಲ್ಲಿ ಅವ್ರು ಏನ್ ಹೇಳ್ತಾರೆ ಇನ್ನೊಂದ್ಸತಿ ನೋಡೋಣ. C will have 24 parts by weight of y combined with, ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ, 48 parts of weight of x, 14 parts of weight of x, 7 parts of weight of x, 4.1 parts of x. ಸೊ ಅಂದ್ರೆ x ನಾನು ಏನು ಅಂತ ಕಂಡುಹಿಡಿಬೇಕು ಇಲ್ಲಿ. ಓಕೆ ಆಗ್ತಿದ್ಯಾ ನಾನು ಹೇಳ್ತಿರೋದು? ಸರ್ ಇನ್ನೊಂದ್ಸಲ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ಇಲ್ಲಿ ಎರಡು ಎಲಿಮೆಂಟ್ ಇದೆ, ಎಕ್ಸ್ ಮತ್ತೆ ವೈ. ಅವೆರಡು ಎಲಿಮೆಂಟ್ ಮಾಸಸ್ ಕೊಟ್ಟಿದ್ದಾರೆ 14 ಮತ್ತೆ 16. ಸೊ ಅವೆರಡು ಸೇರ್ಕೊಂಡು 5 ಕಾಂಪೌಂಡ್ ABCD 5 ಕಾಂಪೌಂಡ್ ನ ಫಾರ್ಮೇಶನ್ ಮಾಡ್ತಿದೆ. ಫಾರ್ ದ ಸೇಮ್ ಅಮೌಂಟ್ ಆಫ್ ಎಕ್ಸ್, ಎಕ್ಸ್ ಏನಾಯ್ತು ಸೇಮ್ ಅಮೌಂಟ್ ಇರುತ್ತೆ, ಎಕ್ಸ್ಚೇಂಜ್ ಆಗಲ್ಲ, ಸೇಮ್ ಇದೆ. y is present in the ratio 1:2:3:4:5. y ವೇರಿ ಆಗಿದೆ, 1:2 ಇದೆ. ಸೊ ಒಂದು ಕಾಂಪೌಂಡ್ ಇದೆ ಎ, ಆ ಕಾಂಪೌಂಡ್ ಅಲ್ಲಿ 28 parts by weight of x ಇದೆ, 28 parts weight of x ಇದೆ, ಅಂಡ್ 16 parts by weight of y ಇದೆ. ಅದೇ ರೀತಿ ಕಾಂಪೌಂಡ್ ಸಿ ಅಲ್ಲಿ 24 parts by weight of y ಇದೆ. ಓಕೆ, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಕಂಬೈನ್ಡ್ ವಿತ್. ಸೊ ಎಷ್ಟು ಪಾರ್ಟ್ಸ್ ಬೈ weight ಆಫ್ x ಜೊತೆ ಕಂಬೈನ್ ಆಗುತ್ತೆ? ಓಕೆ, y 24 ಇದೆ, ಹಾಗಾದ್ರೆ ಎಷ್ಟು ಪಾರ್ಟ್ಸ್ ಆಫ್ x ಜೊತೆ ಕಂಬೈನ್ ಆಗುತ್ತೆ ಅದು? ಹೌದಾ? ಎಸ್ ಸರ್ ನೋ? Yes, sir. ಈಗ ನೋಡಿ ಇಲ್ಲಿ ಸಿ ಅಲ್ಲಿ y ರೇಷಿಯೋ ಎಷ್ಟಿದೆ? 16 ಸಿ ಅಲ್ಲಿ y 24 ಅಲ್ಲ ಇಲ್ಲಿ ಸಿ ಅಲ್ಲಿ ಸಿ ಕಾಂಪೌಂಡ್ 3 ಈಗ ಕಾಂಪೌಂಡ್ ಸಿ ಇದೆ ಅನ್ಕೊಳ್ಳಿ. ಈ ಕಾಂಪೌಂಡ್ ಸಿ ಅಲ್ಲಿ y ರೇಷಿಯೋ ಎಷ್ಟಿದೆ? 3 sir. 3 ಇದೆ ಅಲ್ವಾ? y ರೇಷಿಯೋ ಏನಿದೆ? 3 ಇದೆ. x ಕಾನ್ಸ್ಟೆಂಟ್ ಇದೆ, y 3 ಅಲ್ವಾ? ಸೊ ಈಗ ಈ 3 ನ ಏನ್ ಮಾಡ್ಬೇಕು ನಾವು? y ಗೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ y ಗೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು? 48. ಹಾ, ಸೊ y ಗೆ ಮಲ್ಟಿಪ್ಲೈ ಮಾಡಿದ್ರೆ 3 ನ ಎಷ್ಟು ಬರುತ್ತೆ ಇಲ್ಲಿ ನಮ್ಗೆ? 48 ಪಾರ್ಟ್ಸ್ ದ weight ಆಫ್ x ಅಂತ ಬರುತ್ತೆ. ಅರ್ಥ ಆಗ್ತಿದೆ ಹೇಳ್ತಿರೋದು ನಾನು? Yes, sir. ನೋಡಿ, ಫಸ್ಟ್ ಇದರಲ್ಲಿ x ವ್ಯಾಲ್ಯೂ 18 ಇತ್ತು, ನಾನು ಕಾನ್ಸ್ಟೆಂಟ್ ಹೇಳ್ತಿರೋದು ಈ ಜಾಗದಲ್ಲಿ. ಅರ್ಥ ಆಗ್ತಿದ್ಯಾ? ನೋಡಿ, ಇಲ್ಲಿ 14 ಇದೆ, ಇಲ್ಲಿ 16 ಇದೆ, ಬಟ್ ಇದ್ರದ್ದು ವ್ಯಾಲ್ಯೂ ಹಿಂಗೆ ಉಳ್ಕೊಂಡಿದೆ. ಓಕೆ, ಬಟ್ y ವ್ಯಾಲ್ಯೂ ಏನಾಗ್ತಿದೆ? ರೇಷಿಯೋ ವೈಸ್ ಚೇಂಜ್ ಆಗ್ತಾ ಇದೆ ಅಲ್ವಾ? ಸೊ ಫಸ್ಟ್ ಅಲ್ಲಿ 1 ಅಲ್ವಾ? ಇಲ್ಲಿ ನೋಡಿ 16 ಇದೆ ತಾನೆ y, ಸೊ 1 ಇದೆ ರೇಷಿಯೋ. ನೆಕ್ಸ್ಟ್ 2 ಅಂದ್ರೆ 32 ಆಗಿರ್ತದೆ, ನೆಕ್ಸ್ಟ್ 3 ಅಂದ್ರೆ 48 ಆಗುತ್ತೆ ಅಲ್ವಾ? ಸೊ ಅದಕ್ಕೆ ನಮ್ಗೆ x ಎಷ್ಟು ಬರುತ್ತೆ ಇಲ್ಲಿ? 48 ಬರುತ್ತೆ. ಕ್ಲಿಯರ್ ಆಗಿದ್ಯಾ? ಇದು ಸಿಂಪಲ್, ಇದಕ್ಕೆ ನಾವೇನು ಮ್ಯಾಥಮೆಟಿಕಲ್ ಫಾರ್ಮುಲಾ ಆಗಿರೋ ಏನು ಅಪ್ಲೈ ಮಾಡಲ್ಲ. ಸೊ ಜಸ್ಟ್ ಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ನಾವು ಹಾಗೇನೆ ಅದನ್ನ ಏನು ಮ್ಯಾಥಮೆಟಿಕಲ್ ಫಾರ್ಮ್ ಕನ್ವರ್ಟ್ ಮಾಡಿ ಅದೆಷ್ಟಾಗುತ್ತೆ ಅಂತ ಅಷ್ಟೇ. ಸೊ ಕಾಂಪೌಂಡ್ ಎ ಅಲ್ಲಿ y ರೇಷಿಯೋ ನೋಡಿ 1 ಇದೆ, ಹೌದಲ್ವಾ? ಕಾಂಪೌಂಡ್ ಬಿ ಬಂದಾಗ ಅದು ಡಬಲ್ ಆಗುತ್ತೆ, ಕಾಂಪೌಂಡ್ ಸಿ ಬಂದಾಗ ಟ್ರಿಪಲ್ ಆಗುತ್ತೆ ಅಲ್ವಾ y ರೇಷಿಯೋ?
Yes. ಸೊ ಹಾಗಾಗಿ ಅದು 48 ಬಂದಿದೆ. ಸರ್ ವೈ 48 ಬರ್ಬೇಕಾಯ್ತು ಹಾಗಾದ್ರೆ. y 48 ಬರ್ಬೇಕಿತ್ತು, ಬಟ್ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಸಿ ವಿಲ್ ಹ್ಯಾವ್ 28 ಪಾರ್ಟ್ಸ್ ಆಫ್ ವೇಟ್ ಆಫ್ y ನೇ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ಅಷ್ಟು y ಇದ್ರೆ ಅದು ಎಷ್ಟು ಅಮೌಂಟ್ ಆಫ್ x ಜೊತೆ ಕಂಬೈನ್ ಆಗ್ಬೇಕು, ಎಷ್ಟು ಅಮೌಂಟ್ ಆಫ್ x ಜೊತೆ ಅದು ಕಂಬೈನ್ ಆಗ್ಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಎ ಏನಿದೆ ಅದು 28 ಪಾರ್ಟ್ಸ್ ಬೈ ವೇಟ್ ಆಫ್ ಎಕ್ಸ್ ಇದೆ. ಓಕೆ, ವೈ ಎಷ್ಟಿದೆ 16. ಓಕೆನಾ? ಸೊ ಈಗ ಸೊ ಇಲ್ಲಿ ನಮ್ಗೆ 28:16 ಮಾಡ್ಕೊಂಡ್ರೆ ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಎಷ್ಟು ಬರ್ಬೋದು ಇಲ್ಲಿ? 28 ಮತ್ತೆ 16 ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಎಷ್ಟು ಬರುತ್ತೆ? 7:4. 7:4 ಬರುತ್ತಾ? ಓಕೆ, ಸೊ ಅದೇ ರೀತಿ 48:24 ನೋಡಿ ಎಷ್ಟು ಬರುತ್ತೆ? 2:1. 4:8. 2:1 sir. 2:1. 1:2. 2:1. 2:1 sir. Yes sir, 2:1 ಅಲ್ವಾ? ಓಕೆ, ಸೊ ಅದು ರೇಷಿಯೋ ಹಂಗೆ ಇರಲಿ. ಸೊ 7:4 ಇದು ನಮ್ಗೆ ಇಲ್ಲಿ 2:1 ಬರುತ್ತೆ. ಓಕೆ, ಸೊ ಈಗ ಇಲ್ಲಿ ನಮ್ಗೆ ಫಸ್ಟ್ ಅವ್ರು ಹೇಳ್ತಿರೋದು 28 ಪಾರ್ಟ್ಸ್ ದ ವೇಟ್ ಆಫ್ ಎಕ್ಸ್. ಸೊ ಎಕ್ಸ್ 28 ಇದೆ, ವೈ ಎಷ್ಟಿದೆ 16 ಇದೆ. ಓಕೆ, ದೆನ್ ಕಾಂಪೌಂಡ್ ಸಿ ವಿಲ್ ಹ್ಯಾವ್ 28 ಪಾರ್ಟ್ಸ್ ಬೈ ವೇಟ್ ಆಫ್ ವೈ. ಸೊ ವೈ ನ ಎಷ್ಟು ಕೊಟ್ಟಿದ್ದಾರೆ ಅವರು? 24 ಪಾರ್ಟ್ಸ್ ಅಂತ ಕೊಟ್ಟಿದ್ದಾರೆ ವೈನ. ಓಕೆ, ಸೊ ವೈ 24 ಅಂದ್ರೆ ಅದ್ರದ್ದು ರೇಷಿಯೋ ಟ್ರಿಪಲ್ ಇರ್ಬೇಕು ನಮ್ಗೆ ಎ. ಅರ್ಥ ಆಗ್ತಿದ್ಯಾ? ಈಗ ನಮ್ಗೆ A:C ಇದ್ರೆ C3 ಅಂತ ಗೊತ್ತಿದ್ರೆ ಇದು 1 ಇರಬೇಕು. ಓಕೆ, ಸೊ ಈಗ ನಮ್ಗೆ ಸಿನೇ ಅವರು 1 ಅಂತ ಕೊಟ್ಬಿಟ್ಟಿದ್ದಾರೆ ಅನ್ಕೊಳ್ಳಿ. ಸಿನೇ 1 ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದ್ರ ರೇಷಿಯೋ ಇದಕ್ಕೆ ಮಲ್ಟಿಪ್ಲೈ ಆಗ್ಬೇಕು. ಓಕೆ, ಅದು ರಿವರ್ಸ್ ಆಗುತ್ತೆ. ಸೊ ಆ ಕೇಸಲ್ಲಿ ದಿಸ್ ಈಸ್ ಗೋಯಿಂಗ್ ಟು ಬಿ 3. ಸೊ ಹಂಗೇನೆ ಇಲ್ಲೂ ಆಗಿರೋದು. ಸೊ ಇದು ಸಿಂಪಲ್ ಲಾಜಿಕ್, ಇಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ವಿಷಯ ಏನಿಲ್ಲ. ರೇಷಿಯೋ ವೈಸ್ ಹೋದ್ರೆ ನಮ್ಗೆ, ಸೊ ರೇಷಿಯೋ ವೈಸ್ ಪ್ರಕಾರ 28 ಪಾರ್ಟ್ಸ್ ಬೈ ವೇಟ್ ಆಫ್ ಎಕ್ಸ್ ಮತ್ತೆ 16 ಪಾರ್ಟ್ಸ್ ಬೈ ವೇಟ್ ಆಫ್ ವೈ ಇದ್ರೆ 24 ಪಾರ್ಟ್ಸ್ ಬೈ ವೇಟ್ ಆಫ್ ವೈ ಇದೆ. ಹಾಗಾದ್ರೆ ಎಕ್ಸ್ ಎಷ್ಟು ಅಂದ್ರೆ ಇಲ್ಲಿ ಎಕ್ಸ್ ರೇಷಿಯೋಗೆ ನಾವೇನು ಮಲ್ಟಿಪ್ಲೈ ಮಾಡಕ್ಕಾಗಲ್ಲ. ಸೊ ಎಕ್ಸ್ ರೇಷಿಯೋ ಕಂಡು ಹಿಡ್ಕೋಬೇಕಂದ್ರೆ ವೈಗೆ ರೇಷಿಯೋ ಮಲ್ಟಿಪ್ಲೈ ಮಾಡಿ. ಸೊ ಅದರಿಂದ ಯು ಕ್ಯಾನ್ ಗೆಟ್ ದ ಎಕ್ಸ್ ವ್ಯಾಲ್ಯೂ. ಅರ್ಥ ಆಗ್ತಿದ್ಯಾ? Yes sir. Yes sir. Okay. ಸೊ ಅಲ್ಲಿಗೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಇದೊಂದು ಕ್ವಶನ್ ನೋಡಿ ಸಾಲ್ವ್ ಮಾಡಕ್ ಟ್ರೈ ಮಾಡಿ.
Option A. Okay. Sir, option is. Option A na? Okay. Yes. So ಇದು KCl O3 ಆಗ್ತದಲ್ಲ. Sir, A. KCl O3 ಅಲ್ವಾ? So 4.88 gram of KCl O3 and heated produced 1.92 gram of O2 and 2.96 gram of KCl. Which of the following statement is correct? So 2.96 plus 1.98 ಎಷ್ಟು ಬರುತ್ತೆ? 4.88 ಬರುತ್ತಾ? Yes, Yes, sir. sir. ಅಲ್ವಾ? ಸೊ ಎರಡು ಕಡೆ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ಸ್ ಎರಡು ಕಡೆ ಮಾಸ್ ಈಕ್ವಲ್ ಆದ್ರೆ ಯಾವ ರೀತಿ Conservation of mass. Illustrate the law of conservation of mass. Clear ಆಗಿದೆ ಅಲ್ವಾ? Law of constant. Okay. So next question ಮಾಡೋಣ. So question ಓದಿ. How much mass of silver nitrate will react with the 5.8 gram of sodium chloride to produce 14.35 gram of silver chloride and 8.5 gram of sodium nitrate if the law of conservation mass is followed? ಎಷ್ಟು? Sir, option C. Yes, very good. Option C ಬರುತ್ತೆ. option C. Okay, so ಇಲ್ಲಿ law of conservation of mass ಅಂತ ಹೇಳಿದ ತಕ್ಷಣ ನೀವೇನ್ ಮಾಡಬೇಕು? ಫಾರ್ಮುಲಾ ಬರ್ಕೊಂಬಿಡಿ. ಸಿಲ್ವರ್ ನೈಟ್ರೇಟ್ ದಟ್ ಇಸ್ AgNO3 ಯಾವ ಜೊತೆ ರಿಯಾಕ್ಟ್ ಆಗ್ತಿದೆ? ಸೋಡಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗ್ತಿದೆ. It will what it will produce? Sodium nitrate and AgCl it will produce. So ಅವ್ರು ಕೇಳ್ತಿರೋದು ಎಷ್ಟು ಸಿಲ್ವರ್ ನೈಟ್ರೇಟ್ ಅಂದ್ರೆ X ಇದು. ಸೋಡಿಯಂ ಕ್ಲೋರೈಡ್ ಕೊಟ್ಟಿದ್ದಾರೆ 5.85. NaNO3 produce 14.35 gram of silver chloride. So 14.35 silver chloride. 8.5 gram ಇದು ಅಲ್ವಾ? So ಇವೆರಡನ್ನ ಆಡ್ ಮಾಡಿ, ರೈಟ್ ಅಲ್ವಾ? So x plus 5.85 is equal to ಇದೆರಡು ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ? So x is equal to ಇದು ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಸೊ ಅದು ನಿಮಗೆ ಟೋಟಲ್ ಆಗಿ will get 70. 20 grams. ಬಂದಿದೆ ಎಲ್ರಿಗೂ? ಗುಡ್. 17.5. Yes. So ಇದನ್ನ ಮಾಡಿ ಈಗ 37 ಸಿಂಪಲ್ ಆಗಿ. ಮತ್ತೆ ಯಾವುದು? Okay. So what mass of HCl is needed to decompose 50 gram of limestone? Limestone ಅಂದ್ರೆ ಏನು? ಸುಣ್ಣದ ಕಾಂಪೋಸಿಷನ್ ಏನು? CaO. CaO ನಾ? Sir, HCl. Limestone ದು ಕಾಂಪೋಸಿಷನ್ Calcium carbonate. yes.
ಸೊ ಇಲ್ಲೇನ್ ಹೇಳ್ತಾರೆ ಅವರು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ, ಇದನ್ನ ಡಿಕಂಪೋಸ್ ಮಾಡಬೇಕು HCl ಜೊತೆ ರಿಯಾಕ್ಟ್ ಮಾಡಿ. ಓಕೆ, ಸೊ ಪ್ರಾಡಕ್ಟ್ ಏನ್ ಬರುತ್ತೆ ಗೆಸ್ ಮಾಡಿ. CaO plus CO. Ca ಇದೆ, Cl ಇದೆ ಅಲ್ವಾ? CaCl. CaCl2 ಬರುತ್ತೆ, H ಇದೆ ಮತ್ತೆ ಇಲ್ಲಿ H2. ಸೊ ಇನ್ನು CO2 ಅಲ್ವಾ? ಬ್ಯಾಲೆನ್ಸ್ ಮಾಡಿ ಇಕ್ವೇಶನ್. 2HCl. ಅಲ್ವಾ? ಬ್ಯಾಲೆನ್ಸ್ ಆಗಿದೆ. ಸೊ ಈಗ ವಾಟ್ ಈಸ್ ದ ಮೋಲಾರ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಿಯರ್? ಮೋಲಾರ್ ಮಾಸ್ ಎಷ್ಟು ಕ್ಯಾಲ್ಸಿಯಂ ಕಾರ್ಬೋನೇಟ್? 40 plus 48 is 88 plus 16 that is 100. Sorry, plus 12. 100 gram. HCl ಎಷ್ಟು? ಸರ್ ಅಲ್ಲೂ 100 ಬರುತ್ತೆ. ಏನ್ HCl ದಾ? ಸರ್ HCl 100 ಬರಲ್ಲಪ್ಪ. ಹೈಡ್ರೋಜನ್ ಒಂದು, ಕ್ಲೋರಿನ್ 35.5, 1 plus 1 is 36.5 into 2 is 73 gram. ಓಕೆ, ಸೊ ಅದು ಇದೆ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಇವೆರಡೆ, ಯಾಕಂದ್ರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ ಮತ್ತೆ ಲೈಮ್ ಸ್ಟೋನ್ ಇದೆ, ಅಷ್ಟೇ ಎರಡೇ ಇರೋದು. ಸೊ ಎರಡು ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋಬೇಕು. ಸೊ 100 ಗ್ರಾಮ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಷ್ಟು ಗ್ರಾಮ್ ಆಫ್ HCl ಜೊತೆ ರಿಯಾಕ್ಟ್ ಆಗ್ತಿದೆ ಇಲ್ಲಿ? 71 ಬರುತ್ತೆ ಸರ್. Sir, calcium carbonate 95. 36.5 ಕಣ್ರಪ್ಪ. 36 72 ಬರುತ್ತೆ. ಅದೇಂಗ್ 71 ಬರುತ್ತೆ? 73 ಬರೋದು. ಸರಿ, ಕ್ಯಾಲ್ಕುಲೇಷನ್ ಮಾಡಿ. 73 ಸರ್. ಇಲ್ಲಿ 100 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿಕಂಪೋಸ್ ಆಗ್ಬೇಕು ಅಂದ್ರೆ ಎಷ್ಟು ಗ್ರಾಮ್ ಆಫ್ HCl ಬೇಕು? 73 ಗ್ರಾಮ್. ಹಾಗಾದ್ರೆ 50 ಗ್ರಾಮ್ ಎಷ್ಟು ಬೇಕು? ಆಪ್ಷನ್ ಎ 36.5. CL ಮಾತ್ರ So option A is right. 36.5 is correct. Correct. Okay, so ಇದು 100 ಗ್ರಾಮ್ 73 ಅಂದ್ರೆ ಅದ್ರ ಹಾಫ್ ಅಂತ ತಗೊಂಡ್ರೆ ನೀವು ಇದು 36.5 ಬರುತ್ತೆ. ಸೊ 50 ಗ್ರಾಮ್ ಲೈಮ್ ಸ್ಟೋನ್ ಡಿಕಂಪೋಸ್ ಮಾಡಬೇಕು ಅಂದ್ರೆ ನೀವು 36.5 ಗ್ರಾಮ್ ಆಫ್ HCl ನ ಕೊಡಬೇಕು. ಕ್ಲಿಯರ್ ಆಗಿದೆಯಾ? Yes sir. So questions ಓದಿ, ಆಪ್ಷನ್ಸ್ ಅರ್ಥ ಮಾಡ್ಕೊಳ್ಳಿ, and you only can give me the answer. Sir, option C. Option C. Yes, option C is right. ಕ್ಲಿಯರ್ ಆಗಿದೆಯಾ? ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ನ ಎಕ್ಸ್ಪ್ಲೇನ್ ಮಾಡುವಂತದ್ದು ಯಾವುದು ಅಂತ ಕರೆಕ್ಟ್ ಅದಾನೆ? 36 plus 32 ಎಷ್ಟು? Yes sir. 68. Okay, so option C is right. Good. So 39. Sir B. So 39 is option B. Reference standard use ಮಾಡಿರೋದು ನಾವು ಯಾವ್ದನ್ನ?
ಕಾರ್ಬನ್ 12. ಕಾರ್ಬನ್ 12 ಕಾರ್ಬನ್. ಎಸ್ ರೆಫರೆನ್ಸ್ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡಿದೀವಿ. ಎಸ್ ಓಕೆ ನೆಕ್ಸ್ಟ್ ಆಪ್ಷನ್ ಡಿ. So atomic masses of element are usually fractional because atomic masses of element are usually fractional because yakendre because they exist as a mixture of isotopes of different masses. Okay, so atomic mass na ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅವರೇಜ್ ಅಟಾಮಿಕ್ ಮಾಸ್ ತಗೋತೀವಿ. ಅವರೇಜ್ ಅಟಾಮಿಕ್ ಮಾಸ್ ಅಂದ ತಕ್ಷಣ ಬೇರೆ ಬೇರೆ ಮಿಕ್ಸ್ಚರ್ ಆಫ್ ಐಸೋಟೋಪ್ಸ್ ಇರುತ್ತೆ. ಸೊ ಅವನ್ನೆಲ್ಲ ನಾವು ರಿಲೇಟಿವ್ ಅಬಾಂಡೆನ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ದೇ ಆರ್ ಗೋಯಿಂಗ್ ಟು ಬಿ ಇನ್ ದ ಫ್ರಾಕ್ಷನಲ್. ಓಕೆ, ಸೊ ಅದಕ್ಕೆ ಆಪ್ಷನ್ ಎ ಇಸ್ ರೈಟ್. Atomic masses of elements are usually fractional because they exist as mixture of isotopes of different masses. ಅರ್ಥ ಆಗಿದೆಯಾ? Yes, sir. ಬರ್ಕೋತಾ ಇದ್ರಿದ್ನ? Yes, sir. Yes, sir. ಓಕೆ, ಬರ್ಕೊಂಡಿಲ್ಲ ಅಂದ್ರೆ ವಿಡಿಯೋದಲ್ಲಿ ಇರುತ್ತೆ. ಸೊ ಮತ್ತೆ ವಿಡಿಯೋನ ನೋಡ್ಕೊಂಡು ಅದನ್ನ ನೀವು ಕ್ವಶನ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೆ ಮತ್ತೆ ಎಲ್ಲಾನು ಇನ್ನೂ 2 ವರ್ಷ ತನಕ ನೆನಪು ಇರಲ್ಲ. ಸೊ ಅದಕ್ಕೆ ಇವಾಗ ಸಾಲ್ವ್ ಮಾಡಿರೋದನ್ನ ಮತ್ತೆ 2 ವರ್ಷ ಆದ್ಮೇಲೆ ಸಾಲ್ವ್ ಮಾಡಕ್ ನಿಮ್ಗೆ ಗೊತ್ತಿರ್ಬೇಕು. So last question option ಏನು ಆನ್ಸರ್ ಅಲ್ಲ? Yes, yes. Okay, so here oxygen occurs in nature as a mixture of isotopes O16, O17 and O18. So ಈ ತರ 3 ಐಸೋಟೋಪ್ ಅಲ್ಲಿ ಆಕ್ಸಿಜನ್ ಎಕ್ಸಿಸ್ಟ್ ಆಗ್ತಿದೆ. Having atomic masses respectively ಕೊಟ್ಟಿದ್ದಾರೆ 15.995, 16.999 and 17.99 U. And relative abundance ಕೂಡ ಕೊಟ್ಟಿದ್ದಾರೆ. Relative abundance is going to be 99.563 and rest you can read out. So what is the average atomic mass of oxygen? So do it. ಯಾವ್ದಪ್ಪ? ಸರ್ ಎ. ಸರ್ ಆಪ್ಷನ್ ಎ ಸರ್ ಆನ್ಸರ್. ಸುಮ್ನೆ ಗೆಸ್ ಮಾಡಿದ್ರೆ ಇಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರ ಅಷ್ಟೇ ಬರ್ಬೇಕಲ್ವಾ ಆಕ್ಸಿಜನ್ ಹೆಂಗಿದ್ರು ಅಂತ? ಸರ್ ಅಂದ್ರೆ 3 ಇನ್ನು ಕೊಡ್ಬಿಟ್ಟು ಡಿವೈಡ್. ಎಸ್ ಅಲ್ವಾ? ಸೊ ಅದನ್ನು ಮಾಡ್ಬೇಕು. ಅದು ಆಕ್ಚುಲಿ ಫಾರ್ಮುಲಾ ಏನಿದೆ ನಿಮ್ಗೆ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ ಅಬಾಂಡೆನ್ಸ್ ಅದು ಇಂಟು ಮಾಸ್ ಎಷ್ಟಿದೆ ಅದನ್ನ ಮಾಡ್ಬೇಕು. ಓಕೆ, ಸೊ ಆಮೇಲೆ ಡಿವೈಡ್ ಬೈ 100 ಮಾಡ್ಬೇಕು. ಓಕೆ, 15.995 ಇಂಟು ಇದು ಅಬಾಂಡೆನ್ಸ್ ಎಷ್ಟಿದೆ 99.763 ಪ್ಲಸ್ 16.99 into 0.037 plus 17.999 into 0.200 or 200 whole thing divided by 100 ಮಾಡಬೇಕು. ಇದಿಷ್ಟು ಮಾಡಿದಾಗ ನಿಮಗೆ 15.999 ಯು ಆನ್ಸರ್ ಬರಬೇಕು. That clear? Yes, sir. ಗೊತ್ತಾಗಿದೆಯಾ ಮಾಡ್ಲಿಕ್ಕೆ? Okay. So again, we'll move on to the next problem. Okay. So do it. So question ಓದಿ ಆನ್ಸರ್ ಮಾಡಿ ಟ್ರೈ ಮಾಡಿ. Sir, option 3. Option C. Correct? Yes, sir. Very good. Option C is going to be right answer. So, for every 1
Cl37 isotope. There are 3 Cl35 isotopes in a sample of chlorine. What will be the average atomic mass of chlorine? Chlorine. Alva? 35.5. So ಇಲ್ಲಿ 35 0.4 ಇರುತ್ತೆ ಸರ್. So 35 ಎಷ್ಟಿದೆ? 35 ನಮ್ಗೆ ಟೋಟಲಿ 3 ಇದೆ ಅಲ್ವಾ? 37 ಎಷ್ಟಿದೆ? 1 ಇದೆ. ಸೊ ಟೋಟಲ್ ಎಷ್ಟಾಯ್ತು ಇಲ್ಲಿ? 3 + 1 is average 4. ಹೌದಾ ಇಲ್ವಾ? ಸೊ ಇದನ್ನ ಮಾಡಿದ್ರೆ you'll get 35.5. ನೀವು ಸಾಲ್ವ್ ಮಾಡಿಲ್ಲ, ಸುಮ್ನೆ ಮೋಸ್ಟ್ಲಿ ಕ್ಲೋರಿನ್ ಇಷ್ಟೇ ಇರುತ್ತೆ ಮಾಸು ಅಂತ ಹೇಳ್ತಾ ಇದ್ದೀರಾ. ಇಲ್ಲ ಸರ್. ಸಾಲ್ವ್ ಮಾಡ್ಬೇಕು, ಯಾಕಂದ್ರೆ ಎಲ್ಲಾ ಪ್ರಾಬ್ಲಮ್ಗೂ ಇದೇ ಆನ್ಸರ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಈಗ ಕ್ಲೋರಿನ್ ಆಕ್ಸಿಜನ್ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಮಾಸ್ಗಳು, ಸೊ ಹೇಳ್ಬಿಡ್ತೀರಾ. ಬೇರೆ ಎಲಿಮೆಂಟ್ಗಳನ್ನ ಕೊಟ್ರೆ ಅವಾಗ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಟೈಮಲ್ಲಿ ಈ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿನೇ ಆನ್ಸರ್ ಮಾಡ್ಬೇಕು. ಓಕೆ, ಸೊ ವಿಲ್ ಡೂ ಒನ್ ಮೋರ್ ಕ್ವಶನ್. ಸೊ ಈ ಕ್ವಶನ್ ನೀವು ಹೋಮ್ವರ್ಕ್ ಆಗಿ ತಗೋಬೇಕು. ಸೊ ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ ಆರ್ ನೋಟ್ ಇಟ್ ಡೌನ್. Okay, so you have to solve this problem. So and so solution of this problem we'll discuss in tomorrow's class. So question ಬರ್ಕೊಳ್ಳಿ. Question ಬರ್ಕೊಂಡಾದ್ಮೇಲೆ you can leave the class. Okay, so thank you all, have a good day. Thank you, sir. Thank you, sir.